ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕರಾವಳಿ ಸ್ಪೆಷಲ್ ಕೋಕಮ್ ಕಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದನ್ನು ನಾವು ಸಮ್ಮರ್ ಡ್ರಿಂಕ್ ಅಂತಲೇ ಹೇಳ್ಬೋದು, ಅಥೆಂಟಿಕ್ ಸಮ್ಮರ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಮೊದಲಿಗೆ ನಾನು ಇಲ್ಲಿ ಸ್ವಲ್ಪ ಕೋಕಮ್ ಸಿಪ್ಪೆಯನ್ನೆಲ್ಲ ತೆಗೆದಿಟ್ಕೊಳ್ತಾ ಇದ್ದೇನೆ. ಇಷ್ಟು ಕೋಕಮ್ ಇದಿದ್ರೆ ಸಾಕು, ತುಂಬಾ ಜಾಸ್ತಿನೇ ಆಗುತ್ತೆ. ಇದನ್ನು ನಾನು ಸ್ವಲ್ಪ ಹೊತ್ತು ಒಂದು 15-20 ನಿಮಿಷ ಇದನ್ನು ಸ್ವಲ್ಪ ಬಿಸಿ ನೀರಿನಲ್ಲಿ ನೆನೆಸಿಟ್ಕೊಳ್ತಾ ಇದ್ದೇನೆ. ನೋಡ್ಬೋದು ಇಲ್ಲಿ ಒಂದು 15-20 ನಿಮಿಷ ಆಗಿದೆ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಇದನ್ನೆಲ್ಲ ಇವಾಗ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದ್ರ ಜೊತೆಗೆ ಫ್ರೆಶ್ ತೆಂಗಿನಕಾಯಿ ತುರಿಯನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಹಾಗೆ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಸ್ವಲ್ಪ ಶುಂಠಿ ಹಾಕ್ಕೊಂಡು ಒಂದು ಹಸಿಮೆಣಸಿನ್ಕಾಯನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೇನೆ. ನನಗೆ ಖಾರ ಜಾಸ್ತಿ ಬೇಡ, ಅದರಿಂದ ನಾನಿಲ್ಲಿ ಒಂದು ಹಸಿಮೆಣಸಿನಕಾಯನ್ನು ಯೂಸ್ ಮಾಡ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬಂದು ಇದನ್ನು ನಾನು ಇವಾಗ ಒಂದು ಪಾತ್ರೆಯಲ್ಲಿ ಸ್ಟ್ರೈನ್ ಮಾಡ್ತೀನಿ. ಸ್ವಲ್ಪ ನೀರನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಸ್ಟ್ರೈನ್ ಮಾಡ್ಕೊಳ್ಳಿ. ಇದು ತುಂಬ ದಪ್ಪನೇ ಆಗಿರುತ್ತೆ. ಇವಾಗ ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕು. ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಅದನ್ನು ತೊಳೆದು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಕೋಕಮ್ ಕಡಿ ಏನಿದೆ ಇದನ್ನು ನಾವು ಅನ್ನಕ್ಕೂ ಸಹ ಹಾಕಿ ಊಟ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ದೇಹಕ್ಕೆ ಸಹ ತುಂಬಾ ತಂಪು. ಇದರಿಂದ ಹಣ್ಣಿಂದ ಸಹ ಮಾಡ್ತಾರೆ, ಅದು ಇನ್ನೂ ಟೇಸ್ಟಿಯಾಗಿರುತ್ತೆ. ಇದನ್ನು ನಾನು ಇವಾಗ ಸ್ಟೇನ್ ಆಗಿದೆ, ನೋಡ್ಬೋದು ನೀವು ಇಲ್ಲಿ. ನಾನು ಇದಕ್ಕೆ ಸ್ವಲ್ಪ ದಪ್ಪನೇ ಇದೆ, ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಅಷ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದೇ ಸಲಕ್ಕೆ ನೀರನ್ನು ಹಾಕೋಕ್ಕೆ ಹೋಗ್ಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಕೊಳ್ಳಿ. ಇವಾಗ ಒಂದು ಮಿಕ್ಸಿ ಜಾರಿಗೆ ನಾನು ಇಲ್ಲಿ ಬೀಟ್ರೂಟನ್ನು ತಗೊಳ್ತಾ ಇದ್ದೇನೆ. ಇದು ಕಲರ್ ಬರೋದಕ್ಕೆ ಅಷ್ಟೇ. ಸ್ವಲ್ಪ 1-2 ಚಿಕ್ಕ ಮೀಡಿಯಮ್ ಗಾತ್ರದ ಬೀಟ್ರೂಟನ್ನು ತೊಗೊಂಡು ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆಯನ್ನು ನೀವಿಲ್ಲಿ ಹಾಕ್ಕೊಳ್ಬೇಕು. ಹಾಗೆ ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬರಬೇಕು. ರುಬ್ಕೊಂಡು ಬಂದಂತಹ ಬೀಟ್ರೂಟ್ ರಸ ಏನಿದೆ, ನಾವು ರೆಡಿ ಮಾಡಿಟ್ಕೊಂಡಂತಹ ಕೋಕಮ್ ಅರ್ದಿಟ್ಕೊಂಡಿದ್ವಲ್ಲ ಅದೇ ರಸ ಅದೇ ಪಾತ್ರೆಗೆ ನಾನು ಬೀಟ್ರೂಟ್ ರಸವನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಚೆನ್ನಾಗಿ ಸ್ಟೇನ್ ಮಾಡ್ಕೊಳ್ತಾ ಇದ್ದೇನೆ. ಈ ಬೀಟ್ರೂಟ್ ಏನಿದೆ ಇದನ್ನು ಸ್ಟೇನ್ ಮಾಡಬೇಕು ಅಂತಲೂ ಇಲ್ಲ, ಇದನ್ನು ಡೈರೆಕ್ಟ್ ಹಾಗೆ ಸಹ ಹಾಕಬಹುದು. ಆದರೆ ನಾನಿಲ್ಲಿ ಒಂದು ಸ್ವಲ್ಪ ಸ್ಟೇನ್ ಮಾಡ್ಕೊಳ್ತಾ ಇದ್ದೇನೆ. ಈ ರೀತಿ ಸ್ವಲ್ಪ ನೀರನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಬೀಟ್ರೂಟನ್ನು ನೀರನ್ನು ಸ್ಟೇನ್ ಮಾಡಿಟ್ಕೊಳ್ಳಿ. ಇದರಿಂದ ಕೋಕಮಲ್ಲಿ ತುಂಬಾ ಕಲರ್ ಬರುತ್ತೆ, ತುಂಬ ಚೆನ್ನಾಗಿ ಪಿಂಕ್ ಕಲರಲ್ಲಿ ಬರುತ್ತೆ. ಸೊ ಅದರಿಂದ ಇದನ್ನು ಬೀಟ್ರೂಟನ್ನು ನಾವಿಲ್ಲಿ ಯೂಸ್ ಮಾಡ್ತೇವೆ. ಅದೇ ನೀವು ಹಣ್ಣೇನಾದರೂ ಯೂಸ್ ಮಾಡೋದಿದ್ದರೆ ಬೀಟ್ರೂಟನ್ನು ಯೂಸ್ ಮಾಡೋ ಅಗತ್ಯ ಇರೋದಿಲ್ಲ. ಇದನ್ನು ನೀವು ಹೀಗೆ ಸಹ ಕುಡಿಬಹುದು, ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಇದಕ್ಕೇನೆ ಸ್ವಲ್ಪ ಮೊಸರು ಏನಿದೆ, ಫ್ರೆಶ್ ಮೊಸರು ಬೇಕು. ಹುಳಿ ಮೊಸರನ್ನು ನೀವು ಇಲ್ಲಿ ಯೂಸ್ ಮಾಡಬಾರ್ದು. ಮೊಸರನ್ನು ನಾನಿಲ್ಲಿ ಹರ್ಕೊಂಡು ಬಂದು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇದು ಫ್ರೆಶ್ ಮೊಸರು ಇದೆ, ಅಂದರೆ ಹುಳಿ ಮೊಸರು ಅಲ್ಲ ಇದು. ಹುಳಿ ಮೊಸರು ಹಾಕಬಾರ್ದು. ಏನಕ್ಕೆ ಅಂದರೆ ಕೋಕಮ್ ಸಹ ಹುಳಿ ಇದೆ. ಹುಳಿ ಮೊಸರು ಹಾಕಿದ್ರೆ ತುಂಬಾ ಹುಳಿ ಆಗಿಬಿಡುತ್ತೆ, ಊಟಕ್ಕೆ ಚೆನ್ನಾಗಾಗಲ್ಲ, ಇಲ್ಲ ಕುಡಿಯೋದಕ್ಕೂ ಸಹ ತುಂಬ ಹುಳಿ ಅಂತ ಅನಿಸ್ಬಿಡುತ್ತೆ. ಬಂದಂತಹ ಮೊಸರಿಗೆ ನಾನು ಕೋಕಮನ್ನು ಆ್ಯಡ್ ಮಾಡಿದ್ದೇನೆ. ಮತ್ತು ಒಂದು ಸ್ವಲ್ಪ ಇಲ್ಲಿ ಕೋಕಮನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಕಲರ್ ಫುಲ್ ಚೆನ್ನಾಗಿ ಬಂದಿದೆ. ನಿಮಗೆ ಅಕಸ್ಮಾತ್ ಕಲರ್ ಸ್ವಲ್ಪ ಬರ್ತಾ ಇಲ್ಲ, ಪಿಂಕ್ ಬಂದಿಲ್ಲ ಅಂದರೆ ನೀವು ಸ್ವಲ್ಪ ಬೀಟ್ರೂಟನ್ನು ಮತ್ತು ಸ್ವಲ್ಪ ಅರ್ದು ಹಾಕಬಹುದು, ಇದಕ್ಕೆ ಕಲರ್ ಬೇಕು ಅಂತ ಅನಿಸಿದರೆ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೀವು ಇದನ್ನು ಮೊಸರು ಹಾಕೋದಕ್ಕಿಂತ ಮುಂಚೆ ಏನಿತ್ತು ಅದನ್ನು ಸಹ ನೀವು ಜ್ಯೂಸ್ ಥರ ಕುಡಿಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಇದಕ್ಕೆ ಊಟಕ್ಕೆ ಸಹ ಇದನ್ನು ಮೊಸರು ಹಾಕಿ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಊಟಕ್ಕೆ ಸಹ ಯೂಸ್ ಮಾಡ್ಬೋದು. ಇಲ್ಲಿ ನಾನು ಒಂದು ಸ್ವಲ್ಪ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ ಕೊಬ್ಬರಿ ಎಣ್ಣೆಗೆ ನಾನು ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಇದಕ್ಕೆ ಒಗ್ಗರಣೆಯನ್ನು ಹಾಕ್ಕೊಂಡಿದ್ದೀನಿ. ಇದು ಅನ್ನಕ್ಕೂ ಸಹ ಚೆನ್ನಾಗಿರುತ್ತೆ, ಇಲ್ಲ ಕುಡಿಯೋದಕ್ಕೂ ಸಹ ಮಜ್ಜಿಗೆ ಥರ ತುಂಬಾ ಟೇಸ್ಟಿ ಅನಿಸುತ್ತೆ. ನಿಮಗೆ ಹೇಗಿಷ್ಟ ಹಾಗೆ ನೀವು ಕುಡಿಬಹುದು. ನಾನಿಲ್ಲಿ ಒಂದು ಲೋಟಕ್ಕೆ ನಾನಿಲ್ಲಿ ಸ್ವಲ್ಪ ಐಸ್ ಕ್ಯೂಬ್ಸನ್ನು ಹಾಕಿಬಿಟ್ಟು ನಾನು ಕಡಿಯನ್ನು ಪೋರ್ ಮಾಡ್ತಾ ಇದ್ದೇನೆ. ಇವಾಗ ಕೋಕಮ್ ಕಡಿ ರೆಡಿ ಆಗಿದೆ. ಕರಾವಳಿ ಸೈಡಲ್ಲಿ ನಾವು ಇದನ್ನು ಸಮ್ಮರ್ ಡ್ರಿಂಕ್ ಅಂತಲೇ ಕರಿತೇವೆ. ನೀವು ಸಹ ಖಂಡಿತ ಇದನ್ನು ಒಂದ್ಸಲ ಟ್ರೈ ಮಾಡಿ ಬಂದು ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.